ಜನ ದೇವರು, ನಾನು ಅವ್ರ ಪೂಜಾರಿ. ಹೀಗೆ ಹೀಗೆ ಕೊಲೆಸಲಿಗೆ ಮಾಡಿಸ್ತೀನ? ಹಾಗೆ ಮಾಡೋನೇ ಆಗಿದ್ದಿದ್ರೆ ಸತ್ಯದ ಹೆಸರಲ್ಲಿ ಸುಳ್ಳು ಬರೆಯೋ ನಿನ್ನ ಕಾಲಚಕ್ರದಲ್ಲಿ ಹೂತಾಕ್ಬಿಡ್ತಿದ್ದೆ. ಈಗ ನನ್ನ ಕಪಾಳಕ್ಕೆ ಹೊಡೆದು ಗಂಟು ಹರ್ಕೊಂಡ್ರೆ ನೀನ್ ಮಾಡೋ ಪಾಪಕ್ಕೆಲ್ಲ ಪರದೆ ಎಡ್ದಾಗೆ ಅನ್ಕೊಂಡ್ರೆ ತಪ್ಪು. ಶಿಶುಪಾಲನ್ ಕತ್ತೆಗರಿಸ್ತು ಬಿಡೋಲ್ಲ. ಈ ನಿನ್ನ ಜುಜುಬಿ ಪೆನ್ನ ಶ್ರೀಕೃಷ್ಣ ಚಕ್ರ ಅನ್ಕೊಂಡ್ಬಿಟ್ಟಿದ್ಯಾ? ಕಲಿಯುಗದ ಕೃಷ್ಣನ್ ಚಕ್ರಗಳು ಇದೇ ಜನ. ಆದ್ರೆ ಈ ಸಲ ಕತ್ತರಿಸಲ್ಲ, ಚಚ್ ಹಾಕ್ತಾರೆ. ಅದು ನಿನ್ನ ಗುರುಸ ಮುಂದಿನ ದಿನದಲ್ಲಿ ಸಿಗದಾಗೆ. ಅಂದ್ರೆ ನೀನು ರಣಕಹಳೆ ಊದ್ತೀಯಾ? ತಾಂಬೂಲ ಕೊಡೋ ಪದ್ಧತಿ ಈಗಿಲ್ಲ, ನೇರ ಯುದ್ಧನೇ. ಸುಳ್ಳಿಗೆ ಸತ್ಯದ ಪರಿಚಯ ಮಾಡಿಸೋ ತಾಳ್ಮೆ ನನಗಿಲ್ಲ. ಸೀದಾ ಸಮಾಧಿ ತೋರಿಸೋದೆ. ಆ ಸಮಾಧಿಲಿ ನಿನ್ನ ಸತ್ಯ ಇರುತ್ತೋ ನನ್ನ ಸರ್ಕಾರ ಇರುತ್ತೋ ನೋಡೇ ಬಿಡ್ತೀನಿ. Hello, Mr. Murthy. How are you? Call me Mr. Satyamurthy. ಸತ್ಯ ಸತ್ಯ ಸತ್ಯ. ಗಾಂಧಿ ಸತ್ತಾಗ್ಲೇನೆ ಅದ್ರ ಸಂಸ್ಕಾರನೂ ಆಗೋಯ್ತು. ಸಂಸ್ಕಾರ ಆಗಿದ್ದು ಉಸಿರಾಡ್ತಾ ಇದ್ದ ಒಂದು ದೇಹದ್ದು, ಅದರ ಆತ್ಮದ್ದಲ್ಲ. ಸತ್ಯ, ಹಿಂಸೆ, ಶಾಂತಿ ಒಂದೆಲ್ಲ ತನ್ನ ಕಿರೀಟ ಮಾಡಿಕೊಂಡು ಸುಳ್ಳು ರಾಜ್ಯ ಆಳ್ತಾ ಇದೆ. ಅದಕ್ಕೆ ನಿಮ್ಮಂತ ವ್ಯಾಪಾರಸ್ಥರ ವೇಷಾತನ ಅಡಿಪಾಯ ಆಗಿದೆ. ಅದನ್ನು ಹೊರಕ್ಕೆ ಹಾಕಿ ಸತ್ಯ ವಿಜೃಂಭಿಸುವಾಗ ಮಾಡ್ತೇನೆ. ಒಂದು ಪತ್ರಿಕೆಯಿಂದ ಇದೆಲ್ಲ ಸಾಧ್ಯನಾ ಮಿಸ್ಟರ್ ಮೂರ್ತಿ? ನಿಮ್ಮ ಸೂಳೆ ತಂದಿಂದ ಅಸಾಧ್ಯವಾದದ್ದನ್ನ ನೀವು ಸಾಧಿಸ್ತಿರ್ಬೇಕಾದ್ರೆ ಈ ಸತ್ಯ ಏನ್ ಮಾಡಬಹುದು ಅಂತ ತೋರಿಸ್ತೀನಿ. ಯಾವಾಗ್ಲೂ ಭಾಷಣ ಮಾಡಿ ಮಾಡಿ ಯುದ್ಧಕ್ಕೆ ಹೋದ್ರು ನಿಂತು ಮಾತಾಡೋದೇ ಆಗೈತೆ. ಇನ್ಮೇಲೆ ಬಾಯಿ ಮುಚ್ಕೊಂಡು ಕೂತಿರ್ಬೇಕು. ಹಾಗೆ ಮಾಡ್ಬೇಕು. ಆ ಕೆಲಸನ ನಿಮಗೋಸ್ಕರ ಇಷ್ಟು ವರ್ಷ ಮಾಡ್ತಾ ಇದ್ದೆ. ಈಗ ಮಾಡಬೇಕು ಬೇಡವೋ ಯೋಚನೆ ಮಾಡ್ತಾ ಇದ್ದೆ. ಇದ್ಯಾಕೆ ಹೀಗಂತೀರಾ? ನಮ್ ಸಾಹೇಬ್ರು ನಿಮಗೆ ಏನ್ ತಾನೇ ಮಾಡಿಲ್ಲ? ಇದನ್ ಮಾಡಿಲ್ಲ. NRI ದುಡ್ಡು ಸಮೇತ 40,000 crores ಬ್ಲಾಕ್ ಆಗಿದೆ. ಮೈಸೂರು ಬ್ಯಾಂಗ್ಳೂರ್ ಹೈವೇ ಕಾಂಟ್ರಾಕ್ಟ್ ಸ್ಯಾಂಕ್ಷನ್ ಆಗದೆ ಹಾಗೇ ಇದೆ. 20 ಕೋಟಿ ಕಮಿಷನ್ ಮಾತ್ರ ಜೇಬಲ್ ಇಟ್ಕೊಂಡೆ. ಆದ್ರೆ ಈಗ ನೀನೇ ಉರುಳೋ ಸಮಯ ಬಂದಿದೆ.
ಅದಕ್ಕೆ ಮುಂಚೆ ಸೈನ್ ಆಗ್ಬೇಕು, ಬೆಲ್ ಪಾಸ್ ಆಗ್ಬೇಕು. ಈಗಿರೋ ಪರಿಸ್ಥಿತಿಲಿ ನಾನು ಇದನ್ನ ಮಾಡಿದ್ರೆ ಜನ ನನ್ನ ಬೀದಿಲಿ ಹರಾಜಾಗ್ತಾರೆ. ನೀನು ಇದನ್ನ ಮಾಡಲಿಲ್ಲ ಅಂದ್ರೆ ಅದೇ ಸತ್ಯಮೂರ್ತಿ ಪೇಪರ್ನಲ್ಲಿ 20 ಕೋಟಿ ಲಂಚದ ವಿಷಯನ ಬರ್ಸಿ ನಾನೇ ನಿನ್ನನ್ನ ಬೀದಿಗೆ ತರ್ತೇನೆ. ಅಂದ್ರೆ ನನ್ನ ಕುಕ್ಕಿ ತಿನ್ನೋಷ್ಟು ಮಟ್ಟಕ್ಕೆ ಹೋಗಿದ್ಯಾ ನೀನು? ಏನೆಲ್ಲ ಮಾಡಿದ್ದೀನಿ ನಾನು ನಿನಗೆ? ಪುಕ್ಸಟ್ಟೆ ಮಾಡ್ತೀಯ. ಮಲಗೋ ಸೂಳೆಗೂ ಅಡ್ವಾನ್ಸ್ ಕೊಡೋ ನಾನು, ಹಾಗೆ ನಿನ್ಗೂ ಕೊಟ್ಟಿದ್ದೀನಿ. ನಂದು ಬರೀ ಬಾಯಿ ಮಾತು, ಅವಂದು ಕೈ ಮಾತು. ಯಾವ್ದು ಬೇಕು? ರಾಜಕೀಯ ಮಾಡ್ತೀನಿ ಅಂತ ರೋಫ್ ಹಾಕಿದ್ರೆ ಆಗೋಲ್ಲ ಮರಿ. ನಮ್ಮ ಪವರ್ನ ಲೀಸಿಗೆ ತಗೊಂಡು ಆಳೋರು ನೀವು. ನಾವು ಕೈ ಬಿಟ್ರೆ ಅಳ್ತೀರ, ಕೈ ಇಟ್ರೆ ಸಾಯ್ತೀರ. ಸಾಯೋದು ನಾನಲ್ಲ, ನೀವು. ನನ್ನ ಬಿಟ್ಟು ನೋಡು, ಏನ್ ಮಾಡ್ತೀನಿ ನಿನಗೆ ಗೊತ್ತಾಗುತ್ತೆ. 1 ವಾರ ಟೈಮು. ಯಾರು ಗಟ್ಟಿ, ರಾಜಕೀಯನೋ ಬಿಸ್ನೆಸ್ ಮ್ಯಾನೋ ನೋಡೋಣ. ಒಂದು ನೀನಿರ್ಬೇಕು, ಇಲ್ಲ ನಾನು. ತಗೋ, ನನ್ನನ್ನು ಹೊಡೆದು ಬಿಸಾಕು. ನನ್ನ 40,000 crores ನಿಂದೆ. ಮಜಾ ಮಾಡು. ನನಗಿಂತ ನೀನಿರ್ಬೇಕು, ಧ್ವಜ ಹಾರಿಸೋಕೆ. ದೇಶಕ್ಕೆ ಮಹಾತ್ಮರೇ ಇಲ್ಲದೆ ಇದ್ರೆ ಹೇಗೆ? ಚೀಫ್ ಮಿನಿಸ್ಟರ್. ಇದೇನಣ್ಣ, ಇವತ್ತು ಯಾವ ಮಗ್ಲ ಗೆದ್ವಿ? ಎಲ್ರು ಒಳ್ಳೆ ಮುದೋಳ್ ನಾಯಿ ಮೈ ಮೇಲೆ ಆರ್ದಂಗೆ ಆಡ್ತಾರಲ್ಲಪ್ಪ. ಇವ್ರನ್ನೆಲ್ಲ ಹಿಂಗೆ ಬಿಟ್ರೆ ಹೆಂಗೆ ದೇವ್ರು? ಅಂಗಿ ಬಟ್ಟೆ ಕಚ್ಚೆ ಪಂಚೆ ಎಲ್ಲ ಕಿತ್ತಾಕಿ ರೋಡ್ನಲ್ಲಿ ಬೆತ್ತಲೆ ಓಡಿಸ್ಬಿಡ್ತಾರೆ. ಇವ್ರಿಗೆಲ್ಲ ಹೆಂಗಾನ ಮಾಡಿ ಒಂದೊಂದು ಚಟ್ಟ ಕಟ್ಟಿಬಿಟ್ರೆ ನಾವು ನೆಟ್ಟಿಗೆ ನಿರಾಳವಾಗಿ ಉಸಿರಾಡ್ಬೋದು ಅಲ್ವಾ ಶಿವನೇ? ಕಟ್ತೀನಿ. ಮೊದಲು ಆ ಬೊಗಳೋ ನಾಯಿ ಸತ್ಯಮೂರ್ತಿಗೆ, ಆಮೇಲೆ ಈ ಕಚ್ಚೋ ನಾಯಿಗೆ. ಏ ಪಿ ಎ, ಸಾಯಂಕಾಲ ನನ್ನೊಂದು ಪ್ರೆಸ್ ಮೀಟ್ ಕರಿ. ಹಲೋ, ಸತ್ಯಮೇವ ಜಯತೆ ರಿಪೋರ್ಟರ್ ಆಶಾ ಸ್ಪೀಕಿಂಗ್. ಮೇಡಮ್, ಇವತ್ತು ರಾತ್ರಿ 8 ಗಂಟೆಗೆ ಸಿಎಂ ಗೆಸ್ಟ್ ಹೌಸ್ ನಲ್ಲಿ ಪ್ರೆಸ್ ಮೀಟ್ ಇದೆ. ತಾವು ತಪ್ಪದೆ ಬರಬೇಕು. ಓಕೆ. ಯಾರು ನೀವು? ಯಾರು ನಿಮ್ಗೆ ಬಿಟ್ಟಿದ್ದು? ರಿಪೋರ್ಟರ್ ಆಶಾ ಫ್ರಮ್ ಸತ್ಯಮೇವ ಜಯತೆ. ಸಿಎಂಗೆ ಏನಾಯ್ತು? ಏನಾಯ್ತು ಅಂತ ಗೊತ್ತಿಲ್ಲ, ಬಟ್ ಈಸ್ ನೋ ಮೋರ್. ಸಾರಿ ಮೇಡಮ್, ಪೊಲೀಸ್ ಬರೋರ್ಗು ಯು ಶುಡ್ ನಾಟ್ ಟೇಕ್ ಎನಿ ಫೋಟೋಗ್ರಾಫ್ಸ್. ನಂಬೋಕೆ ಆಗ್ತಾ ಇಲ್ಲ. ಪ್ರಿಂಟ್ ಕಳಿಸ್ಲಾ ಸರ್? ಆರ್ಟಿಕಲ್ ಎಲ್ಲ ರೆಡಿ ಇದೆ. ಇದೇನಿದು? ಅಲ್ಲಿ ಯಾರು ಇರಲಿಲ್ಲ ಅಂತ ಬರ್ದಿದ್ಯಾ? ಹೌದು ಸರ್, ನಾಳೆ ಹೋದಾಗ ಇನ್ನು ಯಾವ ಪ್ರೆಸ್ನವರು ಬಂದಿರಲಿಲ್ಲ. ಮತ್ತೆ ಯಾರಿದ್ರು? ಸೆಕ್ಯೂರಿಟಿ ಗಾರ್ಡ್, PRO ಮತ್ತು ಅವ್ರ ಸೆಕ್ರೆಟರಿ ಇದ್ರು ಸರ್. ಪೊಲೀಸು? ಪೊಲೀಸ್ನ ಬರಬೇಕಾದ್ರೆ ಬರ್ತಿದ್ರು, ಅಷ್ಟರಲ್ಲಿ ನಾ ಬಂದ್ಬಿಟ್ಟೆ. ಓಕೆ, ಸೀದಾ ಹೆಲ್ಪ್ ತಗೊಂಡು ಪ್ರಿಂಟ್ ಕಳಿಸಿ. ಸತ್ಯ ಧರ್ಮಕ್ಕೆ ಸಾವಿಲ್ಲ ಅನ್ನೋದಕ್ಕೆ ಈ ವರ್ಮನ್ ಕೊಲೆ ಆಗಿರದೆ ಸಾಕ್ಷಿ. ನನ್ನನ್ನು ಮುಗಿಸೋಕೆ ಬಹಳ ಒದ್ದಾಡ್ತಿದ್ದ. ಪಾಪ ಅವನಿಗೆ ಗೊತ್ತಿಲ್ಲ, ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್ ಅಂತ. ಯು ಆರ್ ರೈಟ್ ಸರ್. ಥ್ಯಾಂಕ್ ಯು ಫಾರ್ ದ ರಿಪೋರ್ಟ್. ಯು ಹ್ಯಾವ್ ಡನ್ ಅನ್ ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು ಸರ್. ಸರ್, ನೀವಿನ್ನೂ ಬದುಕಿದ್ದೀರಾ? ರಾಜಕೀಯದ ಹಾಗೆ ನಾನು ಚಿರಂಜೀವಿನೇ ಅಮ್ಮ. ನಿಮ್ಮನ್ನ ನಿಮ್ಮ ಪತ್ರಿಕೆನ ಮುಗಿಸೋದಕ್ಕೆ ನಾವಾಡಿದ ನಾಟಕ ಇದು. ನೀವು ಬರೆಯೋದೆಲ್ಲ ಸತ್ಯ ಅಲ್ಲ ಅಂತ ಜನಕ್ಕೆ ಗೊತ್ತಾಗ್ಬೇಕಲ್ಲ. ನಾಳೆ ನಾನೊಂದು ಪಬ್ಲಿಕ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಅಲ್ಲಿ ಜನ ಯಾರು ಇರೋದಿಲ್ಲ, ಯಾಕೆಂದ್ರೆ ಅವರೆಲ್ಲ ನಿಮ್ಮ ಪ್ರೆಸ್ಸಿಗೆ ಬೆಂಕಿ ಹಾಕ್ತಿರ್ತಾರೆ. ಈಗ ನಿಮ್ಗಿರೋದು ಎರಡೇ ದಾರಿ. ಒಂದು, ನಿಮ್ಮ ಪೇಪರ್ ಡೆಲಿವರಿ ವ್ಯಾನ್ಗಳನ್ನ ತಡೆಯೋದು, ಇಲ್ಲ ನನ್ನ ನಿಜವಾಗ್ಲೂ ಸಾಯಿಸ್ಬಿಟ್ಟು ನಿಮ್ಮ ಸುದ್ದಿನ ಸತ್ಯ ಮಾಡೋದು.
ಇವೆರಡೂ ನಿಮ್ಮಿಂದ ಸಾಧ್ಯ ಇಲ್ಲ. ನಾನಿನ್ನು ಬರಲಾ? ಸತ್ಯಮೇವ ಜಯತೆ. ಕೊನೆಗೂ ನಾಟಕ ಆಡಿ ಗೆದ್ದೇ ಬಿಟ್ರು. ಈಗೇನ್ ಮಾಡೋದು ಸರ್? ಇದುವರೆಗೂ ನಮ್ಮ ಪೇಪರ್ಲಿ ಪ್ರಿಂಟ್ ಆಗಿದ್ದಷ್ಟು ಸತ್ಯ ನಾಳೆ ನೋದೇ ಆಗೋದು. ಮೊನ್ನೆ ಅಟೆಂಡ್ ಆಗಿದ್ರಲ್ಲ ಮಿನಿಸ್ಟರ್. ಸೆಕ್ಯೂರಿಟಿ ಗಾರ್ಡ್. ಓಕೆ ಸರ್. ಸರ್ ಸೆಕ್ಯೂರಿಟಿ. ನಿಮ್ಮ ಹೆಸರೇನು? ತಿಮ್ಮಪ್ಪ. ರಾತ್ರಿ CM ಅವ್ರಲ್ಲಿ ಬಂದಾಗ ಟೈಮ್ ಎಷ್ಟಾಗಿತ್ತು? ಗೊತ್ತಿಲ್ಲ ಸರ್, ಆದರೆ ರಾತ್ರಿ 1:15ಗೆ ಹೊರಗಡೆ ಹೋದ್ರು. ಆಗ ನೀವೆಲ್ಲೋಗಿದ್ರಿ? ನಾನು ಸ್ವಲ್ಪ ರಾತ್ರಿ ಎಣ್ಣೆ ಜಾಸ್ತಿ ಆಗಿ ಏನ್ ಕೇಳ್ಬೇಕಂತ ಗೊತ್ತಿಲ್ಲ. ದಯವಿಡಿ ದಯವಿಡಿ ದಯವಿಡ್ರಿ. ಅಭಿಪ್ರಾಯ ಹೇಳೋಕೆ ಇದು ಸಿನಿಮಾ ಅಥವಾ ನಾಟಕ ಅಲ್ಲ, ಕೊಲೆ. ಇಟ್ಸ್ ಮರ್ಡರ್. ನೀವೇ ಕೇಳಿದ್ರಲ್ಲ ಈ ಕೊಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಕೊಲೆ ಕಾರಣ ಏನು ಗೊತ್ತಾ? ಇದು ಕೊಲೆನೋ ನ್ಯಾಚುರಲ್ ಡೆತ್ ಅಂತ ಹೇಳಿ ಮೆಡಿಕಲ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗೋದು. ಅಕಸ್ಮಾತ್ ಇದು ಕೊಲೆನೇ ಆದ್ರೆ ಕೊಲೆಗಾರ ನೀಡಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಸರ್? ಏನು ವರ್ಷ ಗಿರ್ಷ ಅಂತ ಲೆವಡಿ ಮಾಡ್ತೀಯಾ? ಎಷ್ಟು ಚರಿಬಿರ್ಬೇಕು ನಿನಗೆ? ನಾನ್ ಕೊಟ್ಟು ಏಟ್ನ ಮರಕ್ಕೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಆಗುತ್ತೆ. ಮಾಡಿ ಮಿಸ್ಟರ್ ಜಯಸಿಂಹ, ವಾಟ್ಸ್ ದಿಸ್? ಮತ್ತೇನ್ ಸರ್, ಪೊಲೀಸ್ನವರು ಅಂದ್ರೆ ಜೋಕ್ಸ್ ಮಾಡೋ ಬಫೂನ್ ಅಂದ್ಕೊಂಡಿದ್ದಾರೆ. ಅಲ್ಲ ಸರ್, ಸತ್ತಿರೋ CM ಸ್ವಲ್ಪನೂ ಸೀರಿಯಸ್ ಬೇಡ. ಇನ್ಮೇಲೆ ನೋಡೋ ದೊಂಬಿ ದಾಳಿಗಳನ್ನ ನೀವು ತಡಿತಾರಾ? ನೋವು ನಷ್ಟನ ತುಂಬಿಕೊಡ್ತಾರಾ? ಇಲ್ಲ ಸರ್, ಅದಕ್ಕೆಲ್ಲ ನಮ್ ತಲೆನೇ ಬಲಿ ಆಗೋದು. ಪುಕ್ಸಟ್ಟೆ ಪುನು ಸಿಕ್ತು ಅಂತ ಯಾರೋ ಮಾಡಿದ ಕೆಲಸನ ಪೇಪರ್ ಹಾಕ್ಬಿಟ್ಟು ದೊಡ್ಡದಾಗ ಕಿತ್ತಾಕಿದೀವಿ ಅಂತ ಹೊಚ್ಕೊಳ್ತಾರೆ. ದಿನ ಬೀಳೋ ಹೆಣಗಳನ್ನ ಹೊತ್ತರೆ ಗೊತ್ತಾಗುತ್ತೆ ನಮ್ ಕಷ್ಟ ಏನು ಅಂತ. ಮಿಸ್ಟರ್ ಜಯಸಿಂಹ, ಸಣ್ಣ ಸಣ್ಣ ವಿಷಯನೆಲ್ಲ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಾ ಇದ್ದೀರಾ? ದೊಡ್ಡ ಜನ ಅನ್ಸ್ಕೊಂಡು ಈ ತರ ಮಾತಾಡೋದು ಅಲ್ಲ ಸರ್. ನಮಗಿರೋ ಜವಾಬ್ದಾರಿ ಇವ್ರಿಗಿಲ್ವಾ? ಈ ನನ್ ಮಕ್ಳೇನು ಕುಬೇರನ್ ಸಂತಾನನ ಕೂತ್ಕೊಂಡು ಮಜಾ ತಗೊಳಕ್ಕೆ? ಓಕೆ, ಕೂಲ್ ಡೌನ್. ಅಷ್ಟಕ್ಕೆ ಬಿಟ್ಬಿಡಿ. ಮುಂದಿನ ತನಿಖೆ ಬಗ್ಗೆ ಯೋಚನೆ ಮಾಡಿ. ನಂಬ್ಕೊಂಡಿದ್ರೆ ನಮ್ಮ ಕೆಲಸ ಆಗಲ್ಲ. ನನಗೆ ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಏನು ಅಂತ. ನಾನು ಹೇಳೋದು ಕೇಳು. ಈ ಕೇಸ್ನ ನಾವು CBIಗೆ ಒಪ್ಪಿಸ್ಬಿಡೋಣ, ಆಯ್ತಾ? ನೀನು ಹೇಳು. ಆಯ್ತು, ಈ ಕೇಸ್ನ CBIಗೆ ಒಪ್ಪಿಸ್ಬೇಕು ಅಂತಿದ್ದೀನಿ. ನಿಮ್ಗಳ ಅಭಿಪ್ರಾಯ ಏನು? ಏನ್ರಿ ಕಮಿಷನರ್ ಸಾಹೇಬ್ರೆ, ನೀವೇನು ಹೇಳ್ತೀರಾ? ನೀವೇ ನಿರ್ಧಾರ ತಗೊಂಡ್ಮೇಲೆ ನನ್ನ ಅಭಿಪ್ರಾಯ ಕೇಳಿ ಏನ್ ಪ್ರಯೋಜನ? ಯಾಕ್ರಪ್ಪ ಸೋತ್ ರಾಜರು ಕಿರೀಟ ತೆಗೆದಿಟ್ಟ ಹಾಗೆ ನಿಮ್ ಟೋಪಿನ ತೆಗೆದಿಟ್ಟು ನಿಂತಿದ್ದೀರಾ? ನಾವೆಲ್ಲ ರಾಜೀನಾಮೆ ಕೊಡ್ತಾ ಇದೀವಿ. CBIನವ್ರು ಬಂದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಊರಿ? ಅವ್ರಿಗೆ ನೀವು ಸೆಲ್ಯೂಟ್ ಹೊಡಿಬೇಕಾಗುತ್ತೆ ಅಂತಾನ? 5 ವರ್ಷಕ್ಕೊಂದ್ಸಲ ನುಗ್ಗೋ ದನಗಳಿಗೆ ಸೆಲ್ಯೂಟ್ ಹೊಡಿತಾ ಕೂತಿದೀವಿ ಅಂದ್ಮೇಲೆ ದೇಶಕ್ಕೋಸ್ಕರ ಪ್ರಾಣ ಕೊಡೋ ಯೋಧರಿಗೆ ಸೆಲ್ಯೂಟ್ ಹೊಡಿಯಕ್ಕೆ ನಮ್ಗೆ ಯಾಕೆ ನಾಚಿಕೆ? ಅಂದ್ಮೇಲೆ ಸುಮ್ಮನೆ ಕೆಲಸ ಮಾಡಿ. ಇರೋ ಕೆಲಸ ಬೇರೆಯವ್ರಿಗೆ ಒಪ್ಸಿದ್ರೆ ನಾವೇನ್ ಮಾಡೋದು? ಅದನ್ನ ನಮ್ಮಲ್ಲೇ ಇರೋ ಯಾರಾದ್ರೂ ಆಫೀಸರ್ಗೆ ಒಪ್ಸಿ. ನಿಮಗ ಹೋಗಿ ಯಾರನ್ನಾದ್ರೂ ಪಿಕ್ ಪಾಕೆಟ್ ಸರಗಳನ್ನು ಹಿಡೀರಿ. ಅಲ್ಲಯ್ಯ, ನೀವ್ ಯಾವ ಮಹಾ ಗನಂದಾರಿ ಕೆಲಸ ಮಾಡಿದ್ದೀರಿ ಅಂತ ಈ ಕೇಸ್ನ ನಿಮ್ಗೆ ಒಪ್ಪಿಸ್ಬೇಕು? ವಾ, ಯಾವ ಗನಂದಾರಿ ಕೆಲಸ! ನಾವ್ ಯಾವ ಕೆಲಸನೂ ಮಾಡ್ದೇನೆ ವರ್ಷ ವರ್ಷ ನಮ್ಗೆ ಗೋಲ್ಡ್ ಮೆಡಲ್ ಕೊಡ್ತಾ ಇದ್ದೀರಾ? ಯಾಕೆ? ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಸಾಂಗ್ಲಿಯಾನ, ಅಶೋಕ್ ಕುಮಾರ್, ಕೆಂಪಯ್ಯ, ರಾಮಕೃಷ್ಣ, ಇನ್ನು ಎಂತೆಂತ ಮಹಾನ್ ಸಿನ್ಸಿಯರ್ ಆಫೀಸರ್ ಇದ್ದಾರೆ. ಅವರೆಲ್ಲ ಏನು ಮಾಡಿಲ್ವಾ? ಅಷ್ಟೇ ಯಾಕೆ ಸೇವರಸನ್ನ ಸುಶಿ ಶರ್ಮಾ ಹಿಡಿದಿದ್ದಾರು CBIನವರ? ಇಲ್ಲ, ನಮ್ ಡಿಪಾರ್ಟ್ಮೆಂಟ್ನವರು. ಅದೆಲ್ಲ ಯಾಕೆ? ನಿಮ್ ಸಾಧನೆ ಏನು ಅಂತ ಕೇಳಿದ್ರಲ್ಲ, ಅದಕ್ಕೆ ನೀವಿನ್ನು ಬದುಕಿರೋ ಸಾಕ್ಷಿ. ನಿಮ್ ಗಬ್ಬ ಆಡಳಿತಕ್ಕೆ ಜನರು ಬೇಸರ ಆಗಿದ್ರು ನೀವಿನ್ನು ಬದುಕಿದಿರ ಅಂದ್ರೆ ಅದಕ್ಕೆ ಕಾರಣ ಜನರ ಸಹನೆ ಅಲ್ಲ, CBI ಅಲ್ಲ,
24 ಗಂಟೆ ನಿಮ್ಗೆ ಬೇಲೆ ಆಗಿರೋ ನಮ್ ಡಿಪಾರ್ಟ್ಮೆಂಟ್. ಮಿಸ್ಟರ್ ಜಯಸಿಂಹ, ನೋ ಸರ್, ನೋ, ನೀವು ಮಾತಾಡಬೇಡಿ. ನೀವೊಬ್ಬ ಸಿನ್ಸಿಯರ್ ಆಫೀಸರ್ ಆಗಿ ನಮಗೆ ಸಪೋರ್ಟ್ ಮಾಡೋದು ಹೇಗೆ ಸರ್? ಅಲ್ಲ ರೀ, ಚಿಕ್ಕ ಪುಟ್ಟ ಕೇಸ್ಗೆಲ್ಲ ಸಿಬಿಐ ಅಂತಿರಲ್ಲ, ಸಿಬಿಐ ಅರ್ಥ ಗೊತ್ತಾ ನಿಮ್ಗೆ? ಸಿಬಿಐ ಅಂದ್ರೆ ಸಿಗರೇಟು, ಬೀಡಿ, ಸ್ಪೀಟ್ ಅಲ್ಲ. ಸಿಬಿಐ ಅರ್ಥ ಗೊತ್ತಿಲ್ಲ, ಯಾರು ನೆಲ್ಲಿ ಕರ್ಸ್ಬೇಕು ಅಂತ ಗೊತ್ತಿಲ್ಲ, ಮಾತಾಡ್ತೀರಾ? ಅಲ್ಲ ರೀ, ಮೊನ್ನೆ ಒಬ್ಬ ಸಿನಿಮಾ ಆರ್ಟಿಸ್ಟು ಬ್ಯೂಟಿ ಕಾಂಟೆಸ್ಟ್ ಮಾಡ್ತೀನಿ ತಕ್ಷಣ ವಿಧಾನಸೌಧ ಬಾಡಿ ಕೊಟ್ಬಿಟ್ರಿ. ಮಿಸ್ಟರ್ ಜಯಸಿಂಹ, ನೀವು ಬಹಳ ಮಾತಾಡ್ತಿದ್ದೀರಾ. ನಿಮ್ಮನ್ನು ನಾವು ಸಸ್ಪೆಂಡ್ ಮಾಡಬೇಕಾಗುತ್ತೆ. ನಾನೇ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ನಿಮ್ಮ ಜೊತೆಲಿ ಇರೋದು ಒಂದೇ, ಅದು ಯಾವುದೋ ದೇವ್ರನ್ನ ಬೆನ್ ಕಟ್ಕೊಳ್ಳೋದು ಒಂದೇ. ಸರ್, ಒಂದು ಮಾತು, ಸೂಳೆಗರಿ ನುಗ್ಗಿ ಸೂಳೆಯರ್ನ ಪೆಂಪ್ಗಳನ್ನ ನಾವು ಅರೆಸ್ಟ್ ಮಾಡ್ತೀವಿ, ಆದರೆ ನಮ್ಮನ್ನು ಯಾರು ಅರೆಸ್ಟ್ ಮಾಡಲ್ಲ. ಅರ್ಥ ಆಗಿಲ್ಲ ಸರ್? ನಾವು ಅಷ್ಟೇ ಈ ಪುಡಾರಿಗೆ ಕರೆದಾಗ ಬಂದು ಅವ್ರು ಹೇಳಿದ್ದನ್ನ ಮಾಡೋ ಪೆಂಪ್ಗಳೇ ಸರ್. ನಾನು ಹೋಗ್ತಾ ಇದ್ದೀನಿ, ಇಷ್ಟ ಇರೋರು ಬರ್ಬೋದು. ಏನ್ರಿ ಕಮಿಷನರೇ, ನೀವು ಹೋಗ್ತಾ ಇದ್ದೀರಲ್ಲ? ಸೈನ್ಯನೇ ಇಲ್ಲದೆ ಯುದ್ಧ ಮಾಡೋಕೆ ನಾನೇನು ಅಸಹಾಯ ಶೂರ ಅಲ್ಲ. ಹಾಳಾಗೋಲಿ ಕೊಟ್ಬಿಡೆ. ಆಯ್ತ್ರಪ್ಪ, ಈ ಕೇಸ್ನ ನಿಮಗೆ ಒಪ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ಇಂಥ ಕೇಸ್ನ ಹ್ಯಾಂಡಲ್ ಮಾಡುವಂತ ಎಮಿನೆಂಟ್ ಆಫೀಸರು ಯಾರಿದ್ದಾರೆ? ಮಿಸ್ಟರ್ ಜಯಸಿಂಹ. Mr. Satyamurthy? Yes? I am ACP Jaisimha, in charge of CM's death case. I want to know a few things. ಇದು ನಿಮ್ಮ ಪೇಪರ್ಲಿ ಪ್ರಿಂಟ್ ಆದ ಮ್ಯಾಟ್ರು. ಇದು ನಾನು ತೆಗೆದಿರೋ ಫೋಟೋ, ಮರ್ಡರ್ ಆಗಿರೋ ಫೋಟೋ ಅಲ್ಲ. ಸೊ ಯು ಆರ್ ದ ರಿಪೋರ್ಟರ್. CM ಡೆಡ್ ಬಾಡಿನ ಮೊದಲು ನೋಡಿದ್ಯಾರು? ನಾನೇ. ಆದ್ರೆ ಆರ್ಟಿಕಲ್ ಪ್ರಿಂಟ್ ಆದ್ಮೇಲೆ ಅವರೇ ಇಲ್ಲಿಗೆ ಬಂದಿದ್ರು. ರಿಯಲಿ? ಎಸ್ ಸರ್. CM ಪ್ರೆಸ್ಗೆ ಬಂದಾಗ ಟೈಮ್ ಎಷ್ಟಾಗಿತ್ತು? 2 o'clock. ಆರ್ ಯು ಶ್ಯೂರ್? ಎಸ್. 1:30ಕ್ಕೆ ನಮ್ಮ ಪೇಪರ್ ಡಿಸ್ಪ್ಯಾಚ್ ಆಗುತ್ತೆ. ಆಮೇಲೆ ಅವ್ರು ಬಂದಿದ್ದು. ಹಾಗಾದ್ರೆ ಈ ಫೋಟೋನ ಯಾವಾಗ ತೆಗೆದ್ರಿ? ರಾತ್ರಿ 9 ಗಂಟೆಗೆ. ಒಬ್ಬರು ಹೋಗಿದ್ರಾ? ಯಾಕೆ? ಪ್ರೆಸ್ ಮೀಟ್ ಇದೆ ಅಂತ ಫೋನ್ ಮಾಡಿದ್ರು, ಹೋಗಿದ್ದೆ. ನಾ ಹೋಗೋಷ್ಟರಲ್ಲಿ ಅವ್ರಾಗ್ಲೇ ಸತ್ತೋಗಿದ್ರು. ಫೋನ್ ಮಾಡಿದ್ಯಾರು? CM PRO. ನನ್ನ ಹೆಸರು ವಿಶ್ವನಾಥ್ ಅಂತ, CM PRO. ನನಗೆ 30 ವರ್ಷ, ಬ್ಯಾಚುಲರ್. ನೀವು? ನನ್ನ ಹೆಸರು ನರಾರಿ ಅಂತ, CM PA, 32 ವರ್ಷ, ಬ್ಯಾಚುಲರ್. 32 years ಬ್ಯಾಚುಲರ್. PA, ಪರ್ಸನಲ್ ಅಸಿಸ್ಟೆಂಟ್. ಅಂದ್ರೆ ದೊಡ್ಡ ಮುಳ್ಳಿನ ಸುತ್ತೋ ಚಿಕ್ಕ ಮುಳ್ಳು. ನೀವಿಲ್ದೆ CM ಲೈಫು 1 ಸೆಕೆಂಡು ಮೂವ್ ಆಗಲ್ಲ. am I right? 90% ಕರೆಕ್ಟ್. ಬಿಹಾರ ಅಂತ ಯಾರನ್ನ ಜೊತೆಗೆ ಹಾಕೊಂಡ್ರೆ ಸೆಕೆಂಡ್ಸ್ ಏನು, ದಿವಸನೂ ಮಿಸ್ ಆಗೋ ಚಾನ್ಸ್ ಉಂಟು. ಆ ಥರ ಜೀವನ CM ಗೀತ? ಕೈಲಿ ಯಾರಿಗಿರಲ್ಲ ಸರ್. ಅದರಲ್ಲೂ ಪವರ್ ಇದ್ರೆ ಪ್ಯಾಂಟು ಪಂಚೆ ಸೊಂಟದ ಮೇಲೆ ನಿಲ್ಲೋದೇ ಇಲ್ಲ. ಅಷ್ಟೇ ಪವರ್ ನಿಮಗೂ ಇದೆ ಅಲ್ಲ ಸರ್? ಆ ಥರದವನ್ನೆಲ್ಲ ನಾನು. 32 years ಬ್ಯಾಚುಲರ್. ತೀಟೆ ಜಾಸ್ತಿ ಇರ್ಬೇಕಲ್ಲ? ಅಯ್ಯೋ ದೇವ್ರೆ, ಸಪ್ಲೈ ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ಟೆ. ಇನ್ನು ಆ ಜಾಗ ಅಪ್ಲೈ ಮಾಡೋಕ್ಕೆ ಟೈಮ್ ಎಲ್ಲಿದೆ ಸರ್? ಆದರೆ ಕೊಲೆ ಮಾಡಕ್ ಟೈಮ್ ಇದೆ. ಅದು ಟೈಮ್ ಟೇಬಲ್ ಪ್ರಕಾರ. ಸರ್, ಆ ಕೊಲೆ ನಾನು ಮಾಡಿಲ್ಲ ಸರ್. ಹಾಗಾದ್ರೆ ನೀನ್ ಮಾಡಿರ್ಬೇಕು. ಇಲ್ಲ ಸರ್. ಹೌದಾ? ಹಾಗಾದ್ರೆ ಪ್ರೆಸ್ ಮೀಟ್ ಇದೆ ಅಂತ ಸತ್ಯಮೇವ ಜಯತೆ ಪ್ರೆಸ್ ಮಾತ್ರ ಫೋನ್ ಮಾಡಿದ್ದು ಸುಳ್ಳ? CM ಸತ್ತ ಅಂತ ನಾಟಕ ಆಡಿದ ಸುಳ್ಳ? ಆ ಪೇಪರ್ ಪಬ್ಲಿಷ್ ಆದ್ಮೇಲೆ ಗೆದ್ದೆ ಅಂತ ವಾಪಸ್ ಬಂದು CM ನ ಕೊಲೆ ಮಾಡಿಸಿದ ಸುಳ್ಳ? ಒಂದು ರಿಯಲು, ಇನ್ನೊಂದು ರಿಯಲ್. ನೀವು ಹೇಳಿದ್ದೆಲ್ಲ ನಿಜ. ಆದ್ರೆ ಪ್ರೆಸ್ನಿಂದ CM ವಾಪಸ್ ಬಂದಾಗ ನಾವು ಗೆಸ್ಟ್ ಹೌಸ್ ಅಲ್ಲಿ ಇರಲಿಲ್ಲ, ಮನೆಗೆ ಹೋಗಿದ್ವಿ. ನಿಮ್ಮಿಬ್ಬರಿಗೆ ಮನೆಗೆ ಹೋಗಿ ಅಂತ ಹೇಳಿದ್ದು CM? ಯಾರಿಗೂ ಹೇಳದೆ, ಯಾರನ್ನೂ ಕೇಳದೆ ನಿಮ್ಮಷ್ಟು ಮನೆಗೆ ಹೋದ್ರಿ. ಕಾರಣ ನಿಮ್ ಪ್ಲಾನ್ ಬೇರೆ ಹೇಳಿದ್ರಿ, ಅದನ್ನು ನಿಜ ಮಾಡಿದ್ರು. CM ಸತ್ರು, ಅಪವಾದ ಬೇರೆ ಮೇಲೆ ಬಂತು ಅಲ್ವಾ? ನಮ್ಗೇನು ಗೊತ್ತಿಲ್ಲ, ನೀವ್ ಹೇಳ್ತಿರೋದು ಸುಳ್ಳು. ಹಾಗಾದ್ರೆ CM PRO ಆಗಿ, ಪರ್ಸನಲ್ ಸೆಕ್ರೆಟರಿ ಆಗಿ ಅವ್ರ ಪರ್ಮಿಷನ್ ಇಲ್ಲದೆ ನೀವಿಬ್ರು ಹೇಗೆ ಹೋದ್ರಿ? ನಾಟಕ ಆಡಬೇಡಿ, ನಿಜ ಹೇಳಿ. ಫೋನ್ ರಿಸೋರ್ಸ್ ಎಲ್ಲ ಎತ್ತಿಡು. ಸರಿ ಇಲ್ಲ ACP ಸಾಹೇಬ್ರೆ, ಸ್ವಲ್ಪ ಯೋಚನೆ ಮಾಡಿ. ಒಂದು ನಾಟಕ ಆಡಕ್ ಹೋಗಿ ಇನ್ನೊಂದು ಹೇಗಾಯ್ತು? ಇದ್ರ ಹಿಂದೆ ಎಷ್ಟು ಪರದೆಗಳಿವೆ ಅಷ್ಟು ಗೊತ್ತಾಗಬೇಕು. ಹೇಳಿ. ಇಲ್ಲ, ನೀವಿಲ್ಲ. ಈ ವಿಷಯ ವಿಧಾನಸೌಧಕ್ಕೆ ಏನಾದ್ರು ಗೊತ್ತಾದ್ರೆ ನಿಮ್ ಕೆಲಸ ಕಳ್ಕೊತೀರಾ?
ಪ್ರಾಣದ ಮೇಲೆ ಗ್ಯಾರಂಟಿ ಇಲ್ಲ ಅಂತಾನೆ ನಾನು ಈ ಬಟ್ಟೆ ಹಾಕೊಂಡಿದ್ದು. ಇನ್ನಿ ಕೆಲಸ ಯಾವ ಮಹಾ ನಾನು ಫೋನ್ ಎತ್ತಿಕ್ಸಿದ್ದು ಇಂಥ ಗೂಬೆಗಳ ಕೂಗ್ ಕೇಳದೆ ಇರ್ಲಿ ಅಂತ. ನೀನ್ ಕರ್ಸಿದೀಯಾ ಲೂಸ್ ಲಾಡಿ ಕಟ್ಟೋನ್ಗೆ ಬೆಲ್ಟ್ ಸರಿ ಹೋಗಲ್ಲ. ಎಲ್ಲಿ ಬಿಚ್ಚು ಬೆಲ್ಟ. ತಪ್ಪಾಯ್ತು ಸರ್. ಕೊಲೆ ಮಾಡಿದವನು ತಪ್ಪಾಯ್ತು ಅಂದ್ರೆ ಸತ್ತಿರೋ ಸಿಎಂ ವಾಪಸ್ ಬರ್ತಾರಾ? ಕಮಾನ್ ಗಿವ್ ಮಿ ದ ಬೆಲ್ಟ್. ಈ ಗುಂಪಿ ನೀನು ಸೇರಿದೀಯಾ? ಯು ಬಾಸ್ಟರ್ಡ್! ಯಾವ ಅವನು ಯಾಕೆ ಹೊಡಿತಿದ್ಯಾ? ಒಂದು ನರ ಕಿತ್ತರೆ ಆ ರಕ್ತದಲ್ಲಿ ಕ್ರಿಮಿನಲ್ ಆಚೆ ಬರ್ತಾನೆ. ಈಗ ನೀವಿಬ್ರು ಬಂದಿದ್ದೀರಾ, ತುಂಬಾ ಸಂತೋಷ. ಯಶೇ ಸರ್, ಇವರಿಬ್ರು ಒಳಗಡೆ ಹಾಕು. ಕೈನ ನಾವು ಬೆಂಕಿ ಇದ್ದಂಗೆ ಏನ ಹೋಗ್ಲಿ ಪಾಪ ಅಂದ್ರೆ ಮೈ ಮೇಲೆ ಕೈ ಹಾಕ್ಯ. ನಮ್ಮನ್ನು ಮುಟ್ದವರೆಲ್ಲ ಸುಟ್ಟು ಅಡ್ರೆಸ್ ಇದ್ದಂಗೆ ಹೋಗ್ರೆ ಗೊತ್ತೇನೋ? ಕೈನ ಸುಮಾರ್ ಯಾರು ಸುಮಾರು? ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಅವರು ಈ ರಾಜ್ಯ ಆಳ್ತಿರೋ ದೊರೆಗಳು. ರಾಜ್ಯ ಆಳ್ತಾ ಇರೋಲ್ಲ ಸರ್, ಅಳಿಸ್ತಾ ಇರೋರು ಹರಾಮ್ಕೋರ್ಗಳು. ಅವ್ರು ಅದೇ ಆಗಿದ್ರೆ ಸಾಕ್ಷಿ ಸಮೇತ ಅರೆಸ್ಟ್ ಮಾಡಿ. ಅದನ್ನ ಬಿಟ್ಟು ಈ ರೀತಿ 3rd ಡಿಗ್ರಿ ಉಪಯೋಗಿಸೋದು ತಪ್ಪು. ಮತ್ತೆ 3rd ಡಿಗ್ರಿ ಇರೋದ್ಯಾಕೆ ಸರ್? ಪಿಕ್ ಪಾಕೆಟ್ರ ಮೇಲೆ, ಸರಗಳ ಮೇಲೆ ಪ್ರಯೋಗ ಮಾಡಕ ಅಲ್ಲ, ಭಯಂಕರ ಕೊಲೆಗಾರರ ಮೇಲೆ ಉಪಯೋಗಿಸಕ್ಕೆ. ಇವರೇನು ಸಾಮಾನ್ಯದವ್ರ? ಅವ್ರಿನ್ನೂ ಕೊಲೆಗಾರರು ಅಂತ ಪ್ರೂವ್ ಆಗಿಲ್ವಲ್ಲ. ಪ್ರೂವ್ ಆದ್ಮೇಲೆ 3rd ಡಿಗ್ರಿ ಯಾರ ಮೇಲೆ ಉಪಯೋಗಿಸ್ಲಿ? ಲುಕ್, ಯಾವಾಗ ಯಾರ ಮೇಲೆ ಅನ್ನೋ ಡಿಸಿಷನ್ ಆಮೇಲೆ. ಮೊದಲು ಅವ್ರನ್ನ ಬಿಟ್ಬಿಡಿ, ಸಮಾಧಾನವಾಗಿ ಎನ್ಕ್ವೈರಿ ನಡೆಸಿ. ಸತ್ತಿರೋದು ಸಿಎಂ ಸರ್, ರಾಜ್ಯಕ್ಕೆ ಉತ್ತರ ಕೊಡಬೇಕು. ಸಮಾಧಾನದಿಂದ ನಾವು ಕೆಲಸ ಅಲ್ಲ ಇದು. ಸತ್ತಿರೋರು ಸಿಎಂ ಅಂತ ಬದುಕಿರೋರ್ನೆಲ್ಲ ಬಡ ಸಾಯಿಸಕ್ಕಾಗತ್ತೇನ್ರಿ? ಅದಕ್ಕೆಲ್ಲ ಯಾರೇ ಉತ್ತರ ಕೊಡೋದು? ಈ ಕಾಕಿ ಇಂಥ ಅಡ್ಡ ಕಸಗಳು ಇನ್ಫ್ಲೂಯೆನ್ಸ್ ಭಾರ ತಡಿಲಾರದೆ ಉಸಿರು ಹೋಗ್ತಾ ಇದೆ. ಉಸಿರು ಕಟ್ಟು ಸಾಯ್ತಿರೋನ್ಗೆ ಸಹಾಯ ಮಾಡೋದು ನಮ್ಮ ಡಿಪಾರ್ಟ್ಮೆಂಟ್ ಕರ್ತವ್ಯ. ಆದ್ರೆ ನೀವು ರಕ್ಷಣೆ ಕೊಡ್ತಾ ಇದ್ದೀರಾ. ನನ್ನ ತನಿಖೆಗೆ ನೀವು ಸಹಾಯ ಮಾಡದೇ ಇದ್ರೆ ಇಂಥ ಗುಲಾಮರಿಗೆ ಸಲಾ ಮಾಡ್ಕೊಂಡಿರೋಕೆ ನನ್ನ ಕೈಯಿಂದ ಆಗಲ್ಲ ಸರ್. ಜಯಸಿಂಹ, ಐ ಆಮ್ ಸಾರಿ ಸರ್. ನಾವು ಜನಸೇವಕರು, ಇವರು ಗುಲಾಮರಲ್ಲ. ಗುಲಾಮಗಿರಿ ಮಾಡೋನು ಪೊಲೀಸ್ ಅಲ್ಲ, ತಲೆ ಹಿಡ್ಕ. ನಿಮಗೆ ಪಟ್ಟ ಇಷ್ಟ ಇದ್ರೆ ಈ ಕ್ಯಾನ್ ಟೇಕ್ ಮೈ ಜಾಬ್. ಜಯಸಿಂಹ, ಐ ಆಮ್ ಸಾರಿ ಸರ್. ಜಯಸಿಂಹ, ಮಿಸ್ಟರ್ ಜಯಸಿಂಹ, ಹೋದ ಬಿಡ್ರಿ. ಅವನ ಕೈಯಲ್ಲಿ ಆಗೋದು ಇಷ್ಟೇ. ಈ ಕೇಸ್ನ ಸಿಬಿಐಗೆ ಒಪ್ಪಿಸಿ, ಅವರೇ ಸರಿ. ನಮ್ ಕೈಲಾಗೋ ಕೆಲಸನೆಲ್ಲ ಬೇರೆಯವ್ರಿಗೆ ಯಾಕೆ ಸರ್ ಒಪ್ಪಿಸ್ಬೇಕು? ಅದು ಅಲ್ಲದೆ ನಮ್ಮಲ್ಲಿ ಎಂತೆಂಥ ಸಿನ್ಸಿಯರ್ ಆಫೀಸರ್ಸ್ ಇದ್ದಾರೆ, ಅವ್ರಿಗೆಲ್ಲ ಅವಮಾನ ಮಾಡ್ದಾಗಲ್ವಾ? ಅಂದ್ರೆ ನಮಗೆ ಅವಮಾನ ಆದ್ರೆ ಪರವಾಗಿಲ್ಲ ಅಂತೀರಾ? ಹಾಗಲ್ಲ ಸರ್. ದೂಸರಾ ಮಾತ್ ಬೇಕಿಲ್ರಿ. ಸಿಬಿಐ ಅಂದ್ರೆ ಸಿಬಿಐ. मम्मी मम्मी हे मम्मी किधर है? रूम में है. मम्मी ವಾಟ್ ಇಸ್ ದಿಸ್ ದುರ್ಗಾ? ದಿವಸ ಎಲ್ಲ ಇದೆನಾ? ನೀ ಏನ್ ಸಿಬಿಐ ಆಫೀಸರಾ ಇಲ್ಲ ಪೆಪ್ಸಿ ಸೇಲ್ಸ್ ಮ್ಯಾನೇಜರಾ? ಓಕೆ, ಬ್ಯಾಂಗ್ಳೂರ್ ಹೋದ್ಮೇಲೆ ಪೆಪ್ಸಿ ಔಟ್. ಏನು ಬ್ಯಾಂಗ್ಳೂರಾ? ಎಸ್ ಮೈ ಡಿಯರ್ ಮಮ್ಮಿ, ಒಂದು ಇಂಪಾರ್ಟೆಂಟ್ ಕೇಸ್ ಮೇಲೆ. ಯಾವುದು? ಕರ್ನಾಟಕ ಸಿಎಂ ಮರ್ಡರ್ ಕೇಸ್. ಯು ಮೀನ್ ಮಿಸ್ಟರ್ ವರ್ಮಾ? ಎಸ್. ದೆನ್ ಡೋಂಟ್ ಟೇಕ್ ಅಪ್ ದಿಸ್ ಕೇಸ್. ಅವನ್ನ ಕೊಂದು ಕೊಲೆಗಾರ ಒಳ್ಳೆ ಕೆಲಸ ಮಾಡಿದ್ದಾನೆ. ಏನ್ ಹೇಳ್ತಿದ್ಯಾ ಮಮ್ಮಿ? ಅವನು ಜನರ ರಕ್ತ ಹೀರೋ ರಾಕ್ಷಸ ಆಗಿದ್ದ. ಆ ರಾಕ್ಷಸನ್ ಕೊಂದವ್ರಿಗೆ ಶಿಕ್ಷೆ ಅಲ್ಲ, ಅವಾರ್ಡ್ ಕೊಡ್ಬೇಕು. ಓ ಮಮ್ಮಿ, ಒಳ್ಳೆಯವ್ರ ಸತ್ರೇನು ಕೆಟ್ಟವ್ರ ಸತ್ರೇನು, ಬಟ್ ಕ್ರೈಮ್ ಇಸ್ ಅ ಕ್ರೈಮ್. ಬಟ್ ಕೆಟ್ಟವ್ರ ಸತ್ರೆ ಸಮಾಜಕ್ಕೆ ತಾನೇ ಒಳ್ಳೇದಾಗೋದು. ಓ ಮಮ್ಮಿ, ನಿನ್ನ ಹತ್ರ ಆರ್ಗ್ಯೂ ಮಾಡೋಕಂತೂ ನನ್ನ ಕೈಲಿ ಆಗಲ್ಲ. ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡು. ಆಫ್ಟರ್ ಲಾಂಗ್ ಟೈಮ್ ಈ ಕೇಸ್ನಿಂದಾದ್ರೂ ನಾವು ಕರ್ನಾಟಕಕ್ಕೆ ಹೋಗ್ತಿದೀವಲ್ಲ, ಐ ಆಮ್ ಸೋ ಹ್ಯಾಪಿ. ಆದ್ರೆ ನಾನು ಅಲ್ಲಿಗೆ ಬರೋಲ್ಲ. ಕಾರಣ? ನನ್ನ ಹಣೆ ಮೇಲೆ ಕುಂಕುಮ ಇರೋದನ್ನ ಯಾವತ್ತಾದ್ರೂ ನೋಡಿದ್ಯಾ? ಅದನ್ನ ಕಳ್ಕೊಂಡಿದ್ದು ಅಲ್ಲೇ. ಅಂತ ಸೌಭಾಗ್ಯ ಮತ್ತೆ ಸಿಗೋದಾದ್ರೆ ಬರ್ತಿದ್ದೆ. ಐ ಆಮ್ ಸಾರಿ ಮಮ್ಮಿ. ನಿನಗೆಲ್ಲಿಷ್ಟನೋ ಅಲ್ಲೇ ಇರು. ನಿನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಹಾಗೆ ಹೇಳ್ದೆ ಅಷ್ಟೇ. ನನಗೆ ನಿನ್ನ ಆಶೀರ್ವಾದ ಬಂದಿದ್ರೆ ಅಷ್ಟೇ ಸಾಕು.
ಮೇಡಮ್, ಐ ಆಮ್ ಇನ್ಸ್ಪೆಕ್ಟರ್ ಪ್ರಕಾಶ್ ಫಾರ್ ಯುವರ್ ಸೆಕ್ಯೂರಿಟಿ. ನಿಮ್ಮ ಲಗೇಜು ನಮ್ಮ ಜೀಪಲ್ಲಿ ಬರುತ್ತೆ. Get down. I said get down. Pepsi? Nothing official about it. ನಾನು ಕೊಲೆ ಮಾಡೋಕೆ ಯಾಕೆ ಇಷ್ಟು ರಿಸ್ಕ್ ತಗೋತಾ ಇದ್ದೀರಾ? ನೀವೆಲ್ಲ ಪೊಲೀಸ್ನವರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ನಾನು ಇಲ್ಲಿಗೆ ಬರೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಸೆಕ್ಯೂರಿಟಿ ಹಾಗೆ ಸಾಧ್ಯ? ಆಮ್ ಐ ರೈಟ್? ಇಷ್ಟೆಲ್ಲ ಗೊತ್ತಿದ್ದು ನಮ್ಮ ಜೊತೆ ಬಂದಿದ್ಯಾ ಅಂದ್ರೆ ನಿನಗೆ ಎಷ್ಟು ಪೊಗರಿರ್ಬೇಕು? ಇದು ಪೊಗರಲ್ಲ, ಸಾವಗ್ ಹೆದರದೇ ಇರೋ ದಿಲ್. Come in. Durga from CBI. Please sit down. Thank you. ಈ ಕೇಸಿನ ಡೀಟೇಲ್ಸ್ನೆಲ್ಲ ನೀವು ಈಗಾಗಲೇ ಸ್ಟಡಿ ಮಾಡಿದ್ದೀರಾ ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ನಮ್ಮಿಂದ ನಿಮಗೇನಾದರೂ ಸಹಾಯ ಆಗಬೇಕು ಅಂತಿದ್ರೆ ಐ ವಿಲ್ ಅರೇಂಜ್ ಇಟ್. ಫಸ್ಟ್ ಆಫ್ ಆಲ್ ನನಗೆ ಕೇಸ್ನ ಮೊದಲು ಹ್ಯಾಂಡಲ್ ಮಾಡಿದ ಆಫೀಸರ್ ಬಗ್ಗೆ ಗೊತ್ತಾಗಬೇಕು. ಐ ವಾಂಟ್ ಟು ಮೀಟ್ ಹಿಮ್ ಪರ್ಸನಲಿ. ಅವನಿಂದ ನಿಮಗೇನು ಅನುಕೂಲ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಆದರೂ ಹೇಳ್ತೀನಿ, ACP ಜಯಸಿಂಹ ಇಸ್ ಎ ಸಿನ್ಸಿಯರ್ ಆಫೀಸರ್ ಬಟ್ ವೆರಿ ಶಾರ್ಟ್ ಟೆಂಪರ್ಡ್. ಅದರಲ್ಲೂ ರಾಜಕೀಯ ವ್ಯಕ್ತಿಗಳನ್ನು ಕಂಡ್ರೆ ಬೆಂಕಿ ಕಾರ್ತಾನೆ. ಕಾರಣ? ಪೊಲಿಟಿಕಲ್ ಪ್ರೆಷರು ಮತ್ತು ಇನ್ಫ್ಲೂಯೆನ್ಸ್ ಇಂದಾನೆ ನಮ್ಮ ಇಲಾಖೆ ನಿಷ್ಕ್ರಿಯವಾಗಿರೋದು ಅಂತ ಅವನ ಭಾವನೆ. ಹಿ ಇಸ್ ರೈಟ್. ವೇರ್ ಇಸ್ ಹಿ? ಅವನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ. ಆ ರಾಜೀನಾಮೆನ ನೀವು ಅಕ್ಸೆಪ್ಟ್ ಮಾಡಿದ್ರಾ? ಖಾಕಿ